ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಂದಾಪುರಗಂಡು. ಇವತ್ತು ಹೋಗ್ತಾ ಇರೋದು ಒಂದು ಸುಂದರವಾದ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ಕುಂದಾಪುರ ತಾಲೂಕು ಆಲೂರು ಎಂಬ ಗ್ರಾಮದಲ್ಲಿ. ಇದು ಮಾವಿನಕಟ್ಟೆಯಿಂದ ಒಂದು 5 ಕಿಲೋಮೀಟರ್ ಒಳಗಡೆ ಬಂದರೆ ಆಲೂರು ಎಂಬ ಗ್ರಾಮ ಸಿಗುತ್ತದೆ. ಅಲ್ಲಿ ಈ ದೇವಸ್ಥಾನ ಲೊಕೇಟ್ ಆಗಿರುವಂಥದ್ದು. ಬನ್ನಿ ಹೋಗೋಣ ಅಲ್ಲಿಗೆ. ಸ್ವರ್ಗ ಎಲ್ಲಿದೆ ಅಂತ ಕೇಳಿದರೆ ನಾನು ಇಲ್ಲೇ ಇದೆ ಅಂತ ಹೇಳ್ತೇನೆ. ಯಾಕಂದರೆ ಒಂದು ಪ್ರಕೃತಿಗಳ ಮಧ್ಯೆ ಇರುವಂತಹ ಒಂದು ಸುಂದರವಾದ ದೇವಸ್ಥಾನ. ಆ ಕಡೆ ಹಕ್ಕಿಗಳ ಚಿಲಿಪಿಲಿ ಸದ್ದು, ತಣ್ಣನೆ ಬೀಸೋ ಗಾಳಿ, ಒಂದು ಸ್ವಲ್ಪ ಹೊತ್ತು ಕೂತೋದ್ರೆ ನೆಮ್ಮದಿ ಅನಿಸ್ಬಿಡುತ್ತೆ ಅಲ್ವಾ. ಜೀವನದಲ್ಲಿ ಮತ್ತೇನು ಬೇಕು, ನೆಮ್ಮದಿ ಇದ್ದರೆ ಸಾಕು ಅಲ್ವಾ. ಹಾಗೆ ಸನಾತನ ಪರಂಪರೆಯನ್ನು ಹೊಂದಿರುವ ಪರಶುರಾಮ ಷಷ್ಠಿಯ ಈ ಭೂಮಿಯಾದ ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ ಅಂತಲೇ ಹೇಳ್ಬೋದು. ಅಂದರೆ 12 ಮತ್ತು 13ನೇ ಶತಮಾನ. ಆವಾಗ ಈ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಳದಿ ನಗರ ನಾಯಕರ ವ್ಯಾಪ್ತಿಯಲ್ಲಿತ್ತಂತ ಹೇಳ್ತಾರೆ. ಹಾಗೆ ನಾಯಕರ ಅವಧಿಯ ನಂತರ ಮತ್ತು ಈ ಕ್ಷೇತ್ರ ಪುನರ್ಜೀವನವಂತದೆ. ಅಂದರೆ ಆ ಊರಿನ ಒಡೆಯರಾಗಿದ್ದ ಜೋಯಿಸ್ ಕುಟುಂಬದವರು ರಾಮೇಶ್ವರದ ಯಾತ್ರೆಯಲ್ಲಿದ್ದಾಗ ಅವರಿಗೆ ಲಿಂಗ ಸಂಕಲ್ಪ ಆಗ್ತದೆ. ಆ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹಾಗೆ ಅವರ ಕಾಲದಲ್ಲಿ ಮತ್ತು ಅನೇಕ ನೇಮಾವಳಿಗಳು ನಡೀತಾ ಇತ್ತಂತೆ. ನೇಮಾವಳಿಗಳು ಅಂದರೆ ನೈವೇದ್ಯ ಇರ್ಬೋದು, ಸೋಣೆ ಆರತಿ, ಹಾಗೆ ಮಹಾಶಿವರಾತ್ರಿ, ತೆಪ್ಪೋತ್ಸವದ ಮೂಲಕ ಉತ್ಸವ ಮೂರ್ತಿಯ ಮೆರವಣಿಗೆ ಸಹ ನಡೆಯುತ್ತಿತ್ತು. ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಸಹ ನಡೀತಾ ಇತ್ತು ಅಂತ ಹೇಳಲಾಗ್ತದೆ. ಇದು ನಮ್ಮೂರಿನ ದೇವಸ್ಥಾನದ ವಿಶೇಷತೆಗಳು. ಹಾಗೆ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರದ ಹಂತದಲ್ಲಿದೆ. ಈ ಕ್ಷೇತ್ರ ಪವಿತ್ರ ಹಾಗೂ ಶಕ್ತಿಯ ಸ್ಥಳವಾಗಿದೆ. ಹಾಗೆ ಹೇಳಿದ್ದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.